ಸರ್ ಓನರ್ ಇಲ್ಲಿ? ಓನರಾ? ಅಲ್ಲೇ ನೋಡಿ. ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ ಬನ್ನಿ. ಏನ್ ಬೇಕು? ಏನ್ ತಗೊಂಡ್ರು ಡಿಸ್ಕೌಂಟ್ ಇದೆ. ಸಾರಿ ಸರ್, ನಾವಿಲ್ಲೇನು ತಗೊಳ್ಳೋದಕ್ಕೆ ಬಂದಿಲ್ಲ. ಮತ್ತೆ ಕೆಲ್ಸ ಬೇಕಾಗಿತ್ತು ಸರ್. ಕೆಲ್ಸನಾ? ಕೆಲ್ಸ ಇರೋದೇನೋ ನಿಜ, ಆದ್ರೆ ಒಬ್ರಿಗೆ ಮಾತ್ರ, ಅದು ಗೊತ್ತಿರೋರಾಗಿರ್ಬೇಕು. ಹಂಗೆಲ್ಲ ಸುಮ್ನೆ ಕೆಲಸ ಕೊಡಕ್ಕಾಗಲ್ಲಪ್ಪ. ಅಂದಂಗೆ ಯಾರು ನೀವು? ಏನ್ ನಿಮ್ ಹೆಸರು? ನಾವಿಬ್ರು ಗಂಡ ಹೆಂಡ್ತಿ ಸರ್. ರಾಜಾ ರಾಣಿ ಅಂತ ನಮ್ಮ ಹೆಸರು. ರಾಜಾ ರಾಣಿನಾ? ಹ್ಞೂ ಸರ್, ಹಳ್ಳಿಯಿಂದ ಬಂದಿದೀವಿ, ಬೆಂಗಳೂರು ಹೊಸದು. ನಾವಿಬ್ರು ಒಂದೇ ಜಾಗದಲ್ಲಿ ಕೆಲಸ ಮಾಡ್ಬೇಕು ಸರ್. ಅದ್ಯಾಕೋ? ಉಳ್ಕೊಳಕ್ ಜಾಗ ಇಲ್ಲ ಸರ್. ಇವಳು ನೆಲ್ಲಿಸೋದಂತ ಗೊತ್ತಿಲ್ಲ. ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಸರ್. 3 ಹೊತ್ತು ಅನ್ನ ಕೊಟ್ಟು ಉಳ್ಕೊಳಕ್ ಜಾಗ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ಸಂಬಳ ಇಬ್ರು ಕೆಲಸ ಮಾಡ್ತೀವಿ, ಒಬ್ರಿಗೆ ಸಂಬಳ ಕೊಟ್ರೆ ಸಾಕು ಸರ್. ಹಂಗ? ನೀವೇನ್ ಕೆಲಸ ಮಾಡ್ತೀಯಮ್ಮ? ನೀವೇನ್ ಹೇಳಿದ್ರು ಮಾಡ್ತೀವಿ ಸರ್. ನಿನಗೆ ಅಡಿಗೆ ಕೆಲಸನ ಬರುತ್ತೇನಮ್ಮ? ಬರುತ್ತೆ ಸರ್. ಇರೀ ಒಂದ್ ನಿಮಿಷ. ಬಾಯ್ಲೆ ಬಾ ಇಲ್ಲೇ. ಇವಾಗ ಏನ್ ಮಾಡೋಣ ಅಂತೀಯ? ಯೋಚನೆ ಮಾಡಿ, ನಮಗ್ ಲಾಭನೇ ಆಗುತ್ತೆ ಅಲ್ವಾ? ನಿಜ, ಈ ಶೋರೂಮ್ ಅಲ್ಲಿ ಸಿಕ್ಕಾಪಟ್ಟ ಐಟಮ್ಸ್ ಇದೆ. ನನಗಂತೂ ರಾತ್ರಿ ಆದ್ರೆ ಈ ಶೋರೂಮ್ದೇ ಚಿಂತೆ. ಒಬ್ಬ ಸೆಕ್ಯೂರಿಟಿನ ತಗೋಬೇಕು ಅಂತ ಇದ್ವಲ್ಲ, ಇವ್ನ ಸೆಕ್ಯೂರಿಟಿ ಕೆಲಸ ಮಾಡ್ಲಿ ಬಿಡು. ಅವ್ರಿಗೆ ಹೆಂಗಿದ್ರು ಜಾಗ ಇಲ್ಲ ಉಳ್ಕೊಳಕ್ಕೆ ಅಂತ ಹೇಳ್ತಾ ಇದಾರೆ. ಇಲ್ಲೇ ಉಳ್ಕೊಳ್ಳಿ. ಇನ್ನೊಂದ್ ವಿಷಯ, ಮನೇಲಿ ಮೀನಾ ಇಲ್ಲ, ಅಡ್ಗೆ ತಿಂಡಿ ಅಂತ ಹೇಳಿ ರಾಣಿ ಅವ್ರ ಕೈಯಲ್ಲಿ ಮನೆ ಕೆಲ್ಸನೂ ಮಾಡಿಸ್ಕೊಂಡ್ರೆ ಹೇಗೆ? ಹೇಗೂ ಹಳ್ಳಿ ಹುಡ್ಗಿ, ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಐಡಿಯಾ. ಸರಿ ಬಾ ಮಾತಾಡೋಣ. ಏನ್ರಿ ಇವ್ರೆ, ರಾಜ ಏನೇ ಹೇಳಿದ್ರು ಕೆಲಸ ಮಾಡ್ತೀರಲ್ಲ? ಓ ಸರ್. ಮಿಸ್ಟರ್ ರಾಜ್, ಇಡೀ ಶೋರೂಮ್ ಅಲ್ಲಿ ದುರ್ಬೀನ್ ಹಾಕೊಂಡು ಹುಡುಕಿದ್ರು ಒಂದು ಚೂರು ಧೂಳು ಕಾಣಿಸ್ಬಾರ್ದು. ಹಂಗ ನೋಡ್ಕೋಬೇಕು. ಓ ಸರ್, ಬಂದವರು ವ್ಯಾಪಾರ ಮಾಡೋರು ಮೋಸ ಮಾಡಿ CCTV ಕಣ್ಣಿಂದ ತಪ್ಸ್ಕೋಬಹುದು, ಆದ್ರೆ ನಿನ್ನ ಕಣ್ಣಿಂದ ತಪ್ಸ್ಕೋಬಾರ್ದು. ಆಗ್ಲಿ ಸರ್, ನಿಯತ್ತಲ್ಲಿ ನಾಯಿನ ಮೀರ್ಸ್ತೀನಿ. ತಿನ್ನೋದ್ರಲ್ಲಿ ನಾಯಿನ ಮೀರ್ಸ್ಬೇಡಿ ಸರ್. ಅಷ್ಟೆಲ್ಲ ಕೊಡಕ್ಕಾಗಲ್ಲ ನಾನು. ಲೈಟ್ ಆಗಿರುತ್ತೆ ಊಟ. ಆಯ್ತು ಸರ್. ಆಮೇಲೆ ಇಬ್ರು ಕೆಲ್ಸ ಮಾಡಿದ್ರು ಪೇಮೆಂಟ್ ಒಬ್ರಿಗೇನೆ. ಓಕೆ ತಾನೆ? ಆಯ್ತು ಅಕ್ಕ. ನಿಮ್ ಅಡ್ರೆಸ್ ಪ್ರೂಫ್ ಏನಾದ್ರು ಇದೆಯಾ? ಇಲ್ಲ ಸರ್, ಅದು ಇಲ್ಲ ಅಂದ್ರೆ ಊರಲ್ಲಿದೆ, ತರ್ಸ್ಕೊತೀನಿ. ಆಧಾರ್ ಕಾರ್ಡ್ ಎಲ್ಲ ಬೇಕಾಗುತ್ತೆ, ಬೇಗ ತರಿಸ್ಬಿಡಿ ಆಯ್ತಾ? ಲೋಹಿತ್ ಸರ್, ಬನ್ನಿ ಇಲ್ಲೇ. ಹೇಳಿ ಸರ್. ಲೋಹಿತ್, ನಿಮಗೆ ನಮ್ ಶೋರೂಮ್ ಎಲ್ಲ ತೋರಿಸಿ ಹಾಗೆ ಊಟ ತರಿಸ್ಕೊಟ್ಬಿಡಿ. ತಗೊಳ್ಳಿ. ರಾಣಿ, ನಿನ್ನ ಜೊತೆ ಬಾ. ಅಯ್ಯೋ, ಇದೇನು ಅಡಿಗೆ ಮನೆನೋ ಸಿಟಿ ಮಾರ್ಕೆಟ್ ಒಂದು ಗೊತ್ತಾಗ್ತಿಲ್ಲ. ಒಂದು ಪಾತ್ರೆನೂ ತೊಳೆದಿಲ್ಲ, ಎಲ್ಲ ಹಂಗಂಗೆ ಬಿದ್ದಿದೆ. ಹೋಟ್ಲಿಂದ ಊಟ ತರ್ಸ್ಕೊಂಡು ತಿಂದು ತಿಂದು ಎಲ್ಲ ಪಾತ್ರೆನೂ ಹಂಗೆ ಹಾಕಿಟ್ಟಿದ್ದಾರೆ. ಒಂದ್ ಲೋಟ ನೀರು ಕುಡಿಯಕ್ಕಾಗ್ತಿಲ್ಲ. ಆ ಮೀನಾ ಇದ್ದಾಗ ಈ ಮನೇಲಿ ಕೆಲಸದವ್ರು ಇಲ್ಲ ಅನ್ನೋ ಚಿಂತೆನೆ ಬರ್ತಾ ಇರ್ಲಿಲ್ಲ. ಅಷ್ಟ್ ಚೆನ್ನಾಗಿ ಮಾಡೋಳು ಕೆಲ್ಸ. ಮನೇಲಿ ಎಲ್ರೂ ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ, ಏನು ಇಲ್ಲದೆ ಖಾಲಿ ಕೂತ್ಕೊಳ್ಳಿ ನೀನ್ ಒಬ್ಳೆ ಕಣೆ. ಏನೀಗ ಎಲ್ಲ ಕೆಲ್ಸನು ನೀನೇ ಮಾಡು ಅಂತ ಹೇಳ್ತಿದ್ದೀರಾ ನೀವು? ಇದು ನಿನ್ ಮನೆ ಕಣೆ, ಅವ್ರು ನಿನ್ ಮಕ್ಕಳು. ಮನೆಯ ಮಕ್ಕಳಿಗೆ ಕೆಲಸ ಮಾಡಿದ್ರೆ ತಪ್ಪೇನೋ? ಮಾಡು. ಕೆಲ್ಸದ ವಿಷಯ ಬರ್ತಿದ್ದಂಗೆ ಮೀನು ನೆನಪಾಗುತ್ತಲ್ವಾ ನಿನಗೆ? ಪಾಪ ಆ ಮಗು ಮನೇಲಿ ಇಲ್ಲದೆ ಇದ್ದಾಗ್ಲೂ ಅವಳ ಬಗ್ಗೆ ಭಯದಲ್ಲಿ ನಿಲ್ಸಲ್ವಾ ನೀನು? ಅವಳು ಇಲ್ದೇ ಇದ್ದಾಗ ನೀವು ಅವಳ ಪರ ಮಾತಾಡೋದನ್ನ ನಿಲ್ಸಿದೀರಾ? ಇಲ್ಲ ತಾನೆ? ಹಸ್ತು ಹೆಗ್ಣಗಳೆಲ್ಲ ಓಡಾಡ್ತಿದ್ದೆ ಹೊಟ್ಟೆ ಒಳಗೆ. ಹಸುವಾಗ್ತಾ ಇದೆಯಾ? ಹೋಗಿ ಏನಾರು ಮಾಡ್ಕೊಂಡು ತಿನ್ನು. ನೀನ್ ಯಾಕೋ ಇಷ್ಟ ಬೇಗ ಬಂದ್ಬಿಟ್ಟೆ? ಕೆಲ್ಸ ಇಲ್ವಾ? ಅದ್ಗೆ ಮನೇಲಿ ಇಲ್ವಲ್ಲಮ್ಮ, ಎಲ್ರಿಗೂ ನಾನೇ ಅಡ್ಗೆ ಮಾಡಿ ಬಡ್ಸೋಣ ಅಂತ ಬಂದೆ. ಇದು ಏನಾದ್ರು ಮಾಡ್ತೀನಿ. ಮಾಡ. ಬಾ. ಬನ್ನಿ ಬನ್ನಿ ಬನ್ನಿ. ಯಾರು ಹಿಂಗ್ಸು? ನನ್ ಶೋರೂಮ್ ಅಲ್ಲಿ ಹೊಸ ಕೆಲಸ ಸೇರಿದಳಮ್ಮ. ನಮಸ್ತೆ ಮಾ. ನಿನ್ ನಮಸ್ಕಾರ ನೀನೇ ಇಟ್ಕೋತಾಯಿ. ಯಾವ್ರಿಗೆ ಬೇಕು? ಗಂಡ ಹೆಂಡತಿ ಇಬ್ರು ಕೆಲಸ ಕೇಳ್ಕೊಂಡ್ ಬಂದಿದ್ರು. ಈಕೆ ಹೆಸರು ರಾಣಿ, ಈಕೆ ಗಂಡನ ಹೆಸರು ರಾಜ. ಇನ್ನೊಂದ್ಸಲ ಹೇಳು. ಇನ್ನೊಂದ್ಸಲನ? ಈಕೆ ಹೆಸರು ರಾಣಿ, ಈಕೆ ಗಂಡನ ಹೆಸರು ರಾಜ. ಅಲ್ಲ, ಮಂತ್ರಿ ಸೈನಿಕರು ಯಾರು ಇಲ್ವೋ? ಹೇಳಿದ್ ಕೇಳಮ್ಮ ಸುಮ್ನೆ ನೀನು. ಅಲ್ಲ, ಈ ಹೆಸರುಗಳು ನಿಮ್ ತಂದೆ ತಾಯಿ ಇಟ್ಟಿದ್ದ ಅಥವಾ ಮದ್ವೆ ಆದ್ಮೇಲೆ ನೀವೇ ಇಟ್ಕೊಂಡಿದ್ದ? ದೊಡ್ಡವರೇ ಇಟ್ಟಿದ್ದು ಅಣ್ಣ. ಅದನ್ನೇ ಸರಿ, ಈಕೆನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿರೋದು? ನೀನ ಮನೆ ಬಿಟ್ಟು ಹೋಗಿದಾರಲ್ವಾ ಅತ್ತೆ, ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಅದಕ್ಕೆ ಏಕೆನ್ ಅಡ್ಗೆ ಮಾಡಕ್ ಕರ್ಕೊಂಡ್ ಬಂದೆ. ಓಹೋ, ಮೀನಾ ಇಲ್ಲ ಅಂತ ರಾಣಿನ್ ಕರ್ಕೊಂಡ್ ಬಂದ್ರ? ಬರೀ ಅಡ್ಗೆ ಮಾಡಕಣ? ನಾನು ಅದನ್ನೇ ಹೇಳಿದ್ದೆ ಕಣಲಿ. ನಿನಗೆ ಅಡ್ಗೆ ಮಾಡಕ್ ಬರುತ್ತೇನಮ್ಮ? ತುಂಬಾ ಚೆನ್ನಾಗ್ ಬರುತ್ತಮ್ಮ. ಅತ್ತೆ, ಇವತ್ ಅಡ್ಗೆ ಮಾಡ್ಲಿ, ಆಮೇಲೆ ಡಿಸೈಡ್ ಮಾಡೋಣ. ಮನೇಲಿ ಇಬ್ಬಿಬ್ರು ಹೆಂಗಸ್ರು ಇದ್ರು, ಹೊರಗಡೆಯಿಂದ ಅಡ್ಗೆ ಮಾಡಕ್ಕೆ ಜನನ್ ಕರ್ಕೊಂಡ್ ಬಂದಿದಿರಲ್ಲ. ನಡ್ಸಿ ನಿಮ್ ದರ್ಬಾರ್ನ. ಅಮ್ಮ, ಆಕೆ ಶೋರೂಮ್ ಅಲ್ಲಿ ಕೆಲಸ ಮಾಡಕ್ಕಿರೋದು. ಸ್ವಲ್ಪ ದಿನ ಮನೇಲಿ ಅಡ್ಗೆ ಮಾಡ್ಕೊಂಡು ಇರ್ಲಿ ಬಿಡು. ಸರಿ, ಹಾಗೆ ಹೊಟ್ಟೆ ಹಶು ಆಗ್ತಿದೆ, ಬೇಗ ಹೋಗಿ ಅಡ್ಗೆ ಮಾಡಕ್ ಹೇಳು. ಅತ್ತೆ, ಏನ್ ಮಾಡಕ್ ಹೇಳಿ? ಸಿಂಪಲ್ ಆಗಿರುತ್ತೆ, ಬೇಗನೂ ಆಗುತ್ತೆ. ಮೆಣಸು ಹಾಕಿ ಪೊಂಗಲ್ ಮಾಡಕ್ ಹೇಳಿ. ನನ್ ಮಗ ಹೇಳಿದ್ನಲ್ಲ, ಅದನ್ನೇ ಮಾಡೋಗು. ಅಮ್ಮ, ಅಡ್ಗೆ ಮನೆ ಎಲ್ಲಿದೆ? ಗೂಗಲ್ ಮ್ಯಾಪ್ ಹಾಕೊಂಬಿಡಿ, ದಾರಿ ತೋರ್ಸತ್ತೆ. ನೀವ್ ತುಂಬಾ ತಮಾಷೆಗ್ ಮಾತಾಡ್ತೀರಾ ಅಣ್ಣ. ನೀನ್ ಬಾ. ಈ ಕಡೆ ಬರೇ. ಅದ್ಯಾಕೆ ಹಂಗ ಹೋಗ್ತಿದ್ಯಾ? ಗಂಡಸನ್ ಬಳಸ್ಕೊಂಡು ಹಿಂಗ್ ಹೋಗ್ಬಾರ್ದು. ಹೋಗಿಂಗೆ. ಥ್ಯಾಂಕ್ಸ್ ಕಣೆ ಶಾಂತಿ.
ನಮ್ನೆಲ್ಲ ಗಂಡಸು ಅಂತ ಒಪ್ಕೊಂಡ್ಯಾ ಈಗ ಅಯ್ಯೋ ಬಿಡಿ. ನೋಡು ರಾಣಿ, ಇಲ್ಲಿ ಉದ್ದಿನ ಬೇಳೆ ಇದೆ, ಅಕ್ಕಿ ಇದೆ, ರವೆ ಇದೆ, ಸಕ್ಕರೆ ಇದೆ, ಕಲ್ಲುಪ್ಪಿದೆ ನೋಡು. ಅಂಡ್ ಅಲ್ಲಿ ಎಲ್ಲ ರೀತಿ ಪಾತ್ರೆಗಳಿದೆ ದೊಡ್ಡ ದೊಡ್ಡ ಅಡ್ಗೆ ಮಾಡಕ್ಕೆ. ಅಂಡ್ ಇಲ್ಲಿ ತರಕಾರಿ ಏನಿದೆ, ನೀನ್ ಬೇಗ ಬೇಗ ಅಡ್ಗೆ ಶುರು ಮಾಡ್ಕೊಂಡ್ಬಿಡು. ಸರಿ. ಅಯ್ಯೋ ಅಪ್ಪ, ಹೊಟ್ಟೆ ಸಿಗ್ತಾ ಇದೆ ಕಣೋ. ಅಯ್ಯೋ ಮನುಜ, ಈ ಹಸಿವು ಅನ್ನೋದಿದೆಯಲ್ಲ, ಇದು ದೊಡ್ಡ ಶಾಪ ಕಣೋ. ಯಾಕಮ್ಮ? ಏನ್ ಗೊತ್ತಾ, ತಲೆ ನೋದ್ರೆ ಹೊಟ್ಟೆ ಹಸಿಯಲ್ಲ, ಕೈ ಕಾಲು ನೋವು ಬಂದ್ರೆ ಹೊಟ್ಟೆ ಹಸು ಆಗಲ್ಲ, ಸೊಟ್ಟ ನೋವು ಬಂದ್ರೆ ಹೊಟ್ಟೆ ಹಸು ಆಗಲ್ಲ. ಆದ್ರೆ ಹೊಟ್ಟೆ ಹಸು ಅಂತ ಬಂದ್ಬಿಟ್ರೆ ಇದೆಲ್ಲ ನೋವುಗಳು ಒಟ್ಟಿಗೆ ಬಂದ್ಬಿಡುತ್ತೆ ಕಣೋ. ಕರ್ಮದ ಕಾಂಡ, ಈ ಮಾಂಸಖಂಡ ಎಲ್ಲ ವೀಕ್ ಆಗೋಗಿದೆ ಕಣೋ ಮನೋಜ. ಏನಾಗಲ್ಲ ಇರ್ಸಕ್ರೆ, ವಾರದಲ್ಲಿ ಒಂದಿನ ಉಪವಾಸ ಇರ್ಬೇಕು ಅಂತ ಜ್ಞಾನ ಕಮ್ ವಿಜ್ಞಾನ ಎರಡೂ ಹೇಳುತ್ತೆ. ಅವ್ರಿಗೇನೋ ಸಾವಿರ ಹೇಳ್ತಾರೆ, ಅನ್ಬೋದು ಅವ್ರಿಗೆ ಮಾತ್ರ ಗೊತ್ತು. ಅಬ್ಬಾ, ಹೋಟ್ಲಿಂದ ಆದ್ರೂ ಆರ್ಡರ್ ಮಾಡ್ಬೇಕಿತ್ತು. ಅಯ್ಯೋ ಅಮ್ಮ, ಈ ಹೋಟ್ಲ್ ಊಟ ಪಾಯ್ಸನ್, ಸಿಕ್ಕಾಪಟ್ಟೆ ಡೇಂಜರು. ಮತ್ತೆ ಇಷ್ಟ ದಿನ ತಿಂದ್ರಲ್ಲ ನಾವು. ನಾವೆಲ್ಲ ಪಾಯ್ಸನ್ ಹಾಕಿನೇ ಕಣ ಅಡ್ಗೆ ಮಾಡೋದು. ಹೆಂಗ್ ನನ್ ಮಗನ್ ತಂದು ಹಸುವು ಅಂತ ಬಂದವ್ರಿಗೆ ಅಡ್ಗೆ ಬಡ್ಸೋ ಜಾಗ ಕಾಣೋದು. ಹಂಗೆಲ್ಲ ಕೇವಲವಾಗಿ ಮಾತಾಡ್ಬೇಡ. ಯಾಕ್ರೆ ಎಲ್ಲದಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ವಾದ ಮಾಡ್ಕೊಂಡು ಮನಸ್ ಕೆಡಿಸ್ಕೋತೀರಾ ನೀವು? ಶಾಂತಿ, ಬಂದಿರೋ ಹೆಂಗ್ಸು ಅಡ್ಗೆ ಮಾಡ್ತಿದ್ದಾಳೆ, ಒಂದ್ 10 ನಿಮಿಷ ಅವಳಿಗೂ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ಆಯ್ತು ಬಿಡಿ, ಇಷ್ಟೊತ್ತೇ ಕಾದಿದ್ದೀನಂತೆ, ಇನ್ನೊಂದ್ 10 ನಿಮಿಷ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಪೊಂಗಲ್ ರೆಡಿ ಇದೆ. ಸರಿ, ಪೊಂಗಲ್ ರೆಡಿ ಅಂತ ಬರೇ ಸೂರ್ಯ. ಇಲ್ಲಪ್ಪ, ನನಗ್ ಹಸುವಿಲ್ಲ. ಗಮ್ಮಂತಿದ್ಯಲ್ಲ ಅಡ್ಗೆ, ಚೆನ್ನಾಗಿ ಮಾಡಿದೀನಿ. ಹೊಟ್ಟೆಗೆ ಮೂಗಿಲ್ಲ ಕಣಮ್ಮ. ಹಸುವಾಗಿ ಬಾಡಿ ಪಾರ್ಟ್ಸ್ ಎಲ್ಲ ಪಾರ್ಟ್ ಟೈಮಲ್ಲೂ ಕೆಲಸ ಮಾಡ್ತಿಲ್ಲ. ಬಡ್ಸು ಬಡ್ಸು, ಬೇಗ ಬಡ್ಸು. ನಿಧಾನ ಶಾಂತಿ, ನಿಧಾನ. ತಿನ್ನಕ್ಕೋಸ್ಕರನೇ ಬಂದಿದ್ಯಾ, ತಿನ್ನಕ್ಕೋಸ್ಕರನೇ ಬಿಟ್ಬಿಟ್ಟಿದ್ಯಾ. ನಿಧಾನ, ಅದಕ್ಕೋಸ್ಕರ ಮಾಡಿದಾರೆ. ತಿನ್ನಿ ತಿನ್ನಿ, ಎಲ್ಲ ಖುಷಿಯಾಗಿ ತಿನ್ನಿ. ಹಸ್ಕೊಂಡಿದೀರಾ ಅನ್ಸುತ್ತಲ್ವಾ? ಅಯ್ಯೋ, ಬಡ್ಸಮ್ಮ ಬಡ್ಸು, ಇನ್ನೊಂದ್ ಸ್ವಲ್ಪ ಬಡ್ಸು. ಹೊಟ್ಟೆ ಎಷ್ಟು ಕಣ್ಣೆ ಕಣ್ ತಿಳ್ಕೊಂಡು ಸಾಕು. ಶಾಂತಿ, ನಮಸ್ಕಾರ ಮಾಡ್ಕೊಂಡು ನಿಧಾನ ಹೋಗ್ತೀನಿ. ಆಯ್ತಾಯ್ತು, ಸರಿ ಸರಿ. ನಮ್ಮ ಮಠ ಪಿಕ್ಚರ್ ಅಲ್ಲಿ ಬಿರಾದಾರ್ ಮಾಡ್ದಂಗ್ ಮಾಡ್ತೀಯ. ಅಯ್ಯೋ ಅಮ್ಮ, ಊಟದ ಮಧ್ಯೆ ನೀರ್ ಕುಡಿದ್ರೆ ಹೊಟ್ಟೆ ತುಂಬ ಊಟ ಮಾಡಕ್ಕಾಗಲ್ಲ. ಊಟ ಮಾಡಿಮ್ಮ. ಅಯ್ಯೋ ಸುಮ್ಮನಿರಮ್ಮ ನೀನು. ಏನಾಯ್ತಮ್ಮ? ಪೊಂಗಲ್ ತುಂಬಾ ಕಾರನೇ ಇಲ್ಲಮ್ಮ, ಬಾಯಿಗೆಲ್ಲ ಮೂಗತ್ರ ಹೋಗ್ತಿದಂಗೆ ಊರಿಗೆ ಕಿತ್ಕೋತಾ ಇದೆ. ಅಪ್ಪ ದೇವ್ರೆ, ನೀರೇ ಕರ್ಕೊಂತೀಯ ಇಲ್ಲ ನಾನೇ ಓಡ್ ಬಂದ್ಬಿಡ್ಲಪ್ಪ. ಅಯ್ಯಯ್ಯೋ, ಇವಾಗ ಅತ್ತೆ ಏನಂತಾರೋ ಏನೋ. ಅಯ್ಯೋ, ನನ್ ಕೈಲಿ ಆಗ್ತಿಲ್ಲಪ್ಪ. ಅಯ್ಯೋ ಕೊಡಮ್ಮ. ಕೊಡಿ, ತುಂಬಾ ಚೆನ್ನಾಗಿದೆಯಪ್ಪ. ಅಪ್ಪ, ಏನಕ್ಕಪ್ಪ ಬಲವಂತ ಮಾಡ್ಕೊಂಡು ವಾಮ್ಕೊಳ್ಳೋದು? ಪಾಪ ಕಡೆ, ಕಷ್ಟಪಟ್ಟು ಅಡಿಗೆ ಮಾಡಿದಾಳೆ ರಾಣಿ. ತಿನ್ಬಿಟ್ಟು ಆಸ್ಪತ್ರೆ ಸೇರ್ಕೊತಿದ್ದೀವಿ. ಉಪ್ಪು ಖಾರದ ತಿನ್ನೋಗಿಲ್ಲ ರೀ ನೀವು. ಬಿಡಪ್ಪ, ನಾನು ಹೋಟ್ಲಿಂದ ತರ್ತೀನಿ ಊಟನ. ಎಲ್ರು ಬಿಸ್ಕೊಂಡಿದ್ದಾರೆ, ಎಲ್ಲಾರ್ಗು ಸೇರ್ಸಿ ತಗೊಂಬಾರ. ನಮ್ಗಿದೆ, ನಾನು ಮನೋಜ ತುಪ್ಪನೋ ಸಕ್ಕರೆನೋ ಹಾಕೊಂಡು ತಿನ್ಕೊಂಡ್ಬಿಡ್ತೀವಿ. ವೇಸ್ಟ್ ಮಾಡಕ್ಕಾಗಲ್ಲ. ಸರಿ, ತಿನ್ನೋ ಶುರು ಮಾಡು. ಈಗಲ್ಲ, ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆ ಆಗ್ಲಿ ಅನ್ನೋದು. ಅತ್ತೆ, ಬೇರೆ ಏನಾದ್ರು ಅಡ್ಗೆ ಮಾಡಕ್ ಹೇಳ. ಸುಮ್ಮನೆ ಸುಭದ್ರೆ ಬಾಯಿಗಳು ಗುಪ್ಪೆ ಬಂದ್ಬಿಡ್ತೇನೆ. ಏನಪ್ಪ, ಸಕ್ಕರೆ ಮೇಲಿರೋ ಕೋಪಕ್ಕೆ ಸೇಡ್ ತೀರ್ಸ್ಕೊತಾ ಇದಾರೆ ಪೌಡ್ರಮ್ಮ. ಹೌದೇನೆ, ನನ್ನ ಕೊಳಕ್ ಸುಪಾರಿ ಕೊಟ್ಟಿದ್ಯಾ ನೀನು? ಅಯ್ಯೋ, ಇದು ಅತ್ತೆ. ಇವಳು ಏನಾದ್ರೂ ಮತ್ತೆ ನನ್ನ ಅಡಿಗೆ ಮನೆ ಒಳಗೆ ಹೋದ್ರೆ ಹಿಂಗ್ ಹಿಡ್ಕೊಂಡು ನೇತಾಡ್ಬಿಡ್ತೀನಿ ನಂಗ್ಲಿಗಳು ತಂದು. ನನ್ನ ಮನೆ ಹಾಳು ಮಾಡಕ್ಕೆ ಅಂತಾನೆ ಬಂದು ತುಂಬಿಕೊಂಡಿದ್ರೆ ಎಲ್ರು. ಅಯ್ಯೋ ಮನಜ, ಇದೇನು ಕಳ್ಸೋ ನಿನ್ ಶೋರೂಮ್ ತಂದಿರೋ ಹುಡ್ಗಿನ ಕಳ್ಸು ವಾಪಸ್ಸು. ಕರ್ಕೊಂಡು ಹೋಗು. ಅಯ್ಯೋ, ಕರ್ಕೊಂಡು ಹೋಗೋ ಫಸ್ಟ್ ಅವಳು. ಸಾರಿ ಅಮ್ಮ, ಮೆಣಸಿನ ಪುಡಿದು ಅಳತೆನೆ ಗೊತ್ತಾಗ್ಲಿಲ್ಲ. ಮೆಣಸಿನ್ಕಾಯಿ ಬೇರೆ ಚಿಕ್ಕದಾಗಿತ್ತು, ಖಾರ ಇರಲ್ಲ ಅನ್ಕೊಂಡು ಜಾಸ್ತಿ ಹಾಕ್ಬಿಟ್ಟೆ. ತಿಂದಿದ್ 4 ಸುತ್ತು ಈ ರೇಂಜ. ಶಿವ ಆಗೋಯ್ತ. ಎಲ್ಲಾರ್ಗು ಪುದೀನ ಬಾತ್ ಮಾಡ್ಕೊಡ್ಲಾ? ತುಂಬಾ ಚೆನ್ನಾಗಿ ಮಾಡ್ತೀನಿ. ಬೇಡಮ್ಮ ಬೇಡ, ನೀನ್ ಮಾಡೋ ಅಡ್ಗೆ ಏನಾದ್ರು ತಿಂದ್ರೆ ನಾನು ಅಡ್ಗೆ ಮಾಡೋದೇ ಮರ್ತೋಗ್ಬಿಡ್ತೀನಿ. ಏನೋ ಒಂದ್ಸರಿ ಹಿಂಗ ಆಗೋಗಿದೆ, ಇನ್ನೊಂದ್ ಅವಕಾಶ ಕೊಟ್ರೆ ಮುಗಿಸ್ಬಿಡ್ತೀಯ, ಎಲ್ರೂ ಮುಗಿಸ್ಬಿಡ್ತೀಯ. ಮನೋಜ ತಗೊಳಪ್ಪ. ಇದೇನಮ್ಮ ಹೋಳ್ಳೆ ಕಲ್ಸಕ್ಕ? ಅಯ್ಯೋ ಅಲ್ಲ, ಇವಳಿ ಶೋರೂಮ್ ಕಲ್ಸಕ್ಕೆ ಕಣೋ. ಹೌದಮ್ಮ, ಶರತ್ ಬಳಸು. ರಾಣಿ ತಗೋ, ಇನ್ ಶೋರೂಮ್ ಅಲ್ಲಿರೋ ನಾನ್ ಬರ್ತೀನಿ. ಸರಿ ಅಕ್ಕ. ಸುಮ್ನೆ ಕೆಲಸದವಳು ಅಂತ ಆಡ್ಕೊಳ್ಳೋದಲ್ಲ,
ನನ್ನ ಹೆಂಡತಿ ಬೆಲೆ ಇವತ್ತು ಗೊತ್ತಾಯ್ತು ಅನ್ಸುತ್ತೆ ಎಲ್ರಿಗೂ. ಹ್ಞೂ ಕಣೆ, ವ್ಯಕ್ತಿ ನಮ್ ಜೊತೆ ಇದ್ದಾಗ ಅವ್ರ ಬೆಲೆ ನಮಗ್ ಗೊತ್ತಾಗಲ್ಲ, ಅವ್ರು ದೂರ ಆದಾಗ್ಲೇನೆ ಅವ್ರ ಬೆಲೆ ಗೊತ್ತಾಗತ್ತೆ ನಮ್ಗೆ. ಕರೆಕ್ಟಾಗಿ ಹೇಳದೆಯಪ್ಪ. ಈ ಮಾತನ್ನ ನಾನು ತಮಗೆ ಹೇಳಿದ್ದು. ಮೀನಾ ಪಾಪ ಎಷ್ಟೊಂದು ಸುಸ್ತಾಗಿದ್ದಾಳೆ. ಅಯ್ಯೋ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಟು ಜಾರ್ಬಿಟ್ರೆ. ಏನ್ ಮೀನಾ ನೀನು ನೋಡ್ಕೊಂಡು ಹೆಚ್ಚಾಡ್ಬೇಕಲ್ವಾ, ಗೊತ್ತಾಗ ನಿನಗೆ? ನೀನ್ ಹೆಂಗಂದ್ರೆ ನನ್ಗೆ ಯಾರೇ ದಿಕ್ಕು? ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗೋಗಿದ್ರೆ ನನ್ ಕೈ ಆಗ್ತಾನ. ನೀನ್ ಈ ಬಿಸಿಲಲ್ಲಿ ಹೂಗಳೆಲ್ಲ ತಲೆ ಮೇಲೆ ಹೊತ್ಕೊಂಡು ಸೋತು ಸುಣ್ಣ ಆಗ್ತಾ ಇರೋದು ನನ್ ಕೈ ನೋಡಕ್ ಆಗ್ತಾ ಇಲ್ಲ. ನಾನು ನಿನ್ನ ಕಳಿಸ್ಬಿಟ್ಟಿದ್ದೆ ತಾನೆ, ನೀನ್ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇರೋದು. ಇಲ್ಲ ಇಲ್ಲ, ನಾನು ಇನ್ನೆಲ್ಲೂ ಕಳ್ಸಾ ಇಲ್ಲ. ನೀನ್ ನನ್ ಜೊತೆಗೆ ಇರ್ಬೇಕು, ನೀ ಎಲ್ಲೂ ಹೋಗ್ಬಾರ್ದು. ಬಾ ಮನೆಗೆ ಹೋಗೋಣ ಬಾ. ನಾನೇ ನಿಮ್ಮನೆ ಬರ್ಬೇಕು, ನಾನ್ ಬರಲ್ಲ. ಹಿಂಗಂದ್ರೆ ಹೆಂಗ್ ನೀನು? ಏನೋ ಗಂಡ ಹೆಂಡತಿ ಅಂದ್ರೆ ಒಂದ್ ಮಾತು ಬರೋದು ಒಂದ್ ಮಾತು ಹೋಗುತ್ತೆ. ಎಲ್ಲದಕ್ಕೂ ನೀನ್ ಕೋಪ ಮಾಡ್ಕೊಂಡು ನಾನೇನೋ ಒಂದ್ ಮಾತು ಅಂದೆ ಅಂತ ಮನೆ ಬಿಟ್ಟು ಹೊಡೋಗ್ಬಿಟ್ರೆ ಅದನ್ನ ನನಗೆ ಗೊತ್ತಿಲ್ಲ. ನೀನ್ ನನ್ ಮನೆ ಬರ್ಬೇಕು, ಎಲ್ಲೂ ಹೋಗ್ಬಾರ್ದು, ನನ್ ಜೊತೆಗೆ ಇರ್ಬೇಕು ನೀನು, ಆಯ್ತಾ? ನೀನ್ ಕಂಡ್ರೆ ನಾನು ಎಷ್ಟು ಪ್ರೀತಿಸ್ತೀನಿ ಗೊತ್ತಾ, ಎಷ್ಟು ಪ್ರೀತಿಸ್ತೀನಿ ಗೊತ್ತೇನೆ. ಐ ಲವ್ ಯು ಮೀನಾ, ಐ ಲವ್ ಯು ಸೋ ಮಚ್. ರೀನಾ ಗಂಡ ಏನಾಯ್ತೆ? ಅದು ನೀವ್ ಏನಾಯ್ತು? ಇವ್ನ್ಯಾರು ತಪ್ಕೊಂಡು ಮುತ್ಕೊಟ್ಬಿಟ್ಟ, ಅದಲ್ದಲೆ ಮನೆ ಬರೀ ಬಾ ಅಂತ ಕರೆದಿದ್ದಾರೆ. ಮನೆ ಬೇರೆ ಕರೆದ ಯಾಕೋ? ಏನ್ ಯಾಕೋ? ಏನು ನಾನು ಅದೇ ಕೇಳ್ತಾ ಇರೋದು. ಏನೋ ಈ ಅಮ್ಮ ನನ್ನ ಹೆಂಡತಿ ಮೀನ್ ಅಂತಾರೆ ಕಳ್ಸಿದ್ ಈ ಅಮ್ಮನ್ ತಪ್ಪು, ಈ ಅಮ್ಮನ್ ಹೇಳಿ ನಿಮ್ಮ ಮರ್ಯಾದೆಲ್ಲ ನಿಮಗೆ? ನನಗೆ ಮರ್ಯಾದೆಲ್ಲ ಅಂತ ಕೇಳ್ತೇನೆ, ನನ್ನ ಹೆಂಡತಿನ ತಪ್ಕೊಂಡ್ಬಿಟ್ಟು. ಏನಯ್ಯೋ ಸುಮ್ಮನೆ ಎಗರಾಕೊಂಡ್ ಬಂದ್ಬಿಡ್ತೀಯ? ನನ್ನ ಹೆಂಡತಿ ತರ ನಿನ್ನ ಹೆಂಡತಿ ಯಾಕೆ ಕಳಿಸ್ಬೇಕಾಗಿತ್ತು? ಯಾರನ್ ಕೇಳಿ ನನ್ನ ಹೆಂಡತಿ ಕಳ್ಸ್ಕೊಂಡು ನೋಡ ಏನ್ ನೋಡ್ಬೇಕು? ಆಯ್ತು ನಿನ್ ಕಡೆ ಕಂಡಿದ್ದೀನಿ, ಏನೋ ದೊಡ್ಡ ತಿರ್ಕೊಂಡು ಕುಂದ್ರಿ ಹೆಂಡತಿ. ಏನೋ ಏನೋ ನನ್ನ ಹೆಂಡತಿ ಇರೋ ಐಟೇ ಇದ್ದೀರಾ ನೀವು? ಇದ್ರ ಮೇಲೆ ತಲೆ ಮೇಲೆ ಹೂ ಎತ್ಕೊಂಡ್ ಬರ್ತಾ ಇದೀರಾ. ನನ್ನ ಹೆಂಡತಿನ ಹೂವಿನ ವ್ಯಾಪಾರನೇ ಮಾಡೋದು. ಏನೋ ನೋಡ್ಬಿಟ್ಟು ದೂರದಿಂದ ಕನ್ಫ್ಯೂಸ್ ಆಗ್ಬಿಟ್ಟು ಬಂದ್ ತಪ್ಕೊಂಡ್ಬಿಟ್ಟೆ, ಒಂದೆರಡು ಮುತ್ಕೊಟ್ಬಿಟ್ಟೆ. ಅದನ್ನ ದೊಡ್ಡ ತಪ್ಪು ಅನ್ನೋ ತರ ಹೇಳ್ತೀರ ನೀವುಗಳು. ಏನೋ ಆಗಿದ್ದಾಗೋಯ್ತು, ತಪ್ಪು ಕ್ಷಮಿಸ್ಬಿಡಯ್ಯ, ಹೋಗ್ಲಿ. ಆಯ್ತಾಯ್ತು ಹೋಗಯ್ಯೋ. ಏನ್ ಹೋಗಯ್ಯೋ ನನಗೆ ಹೇಳ್ತೀಯ? ನೀನ್ ಹೋಗಯ್ಯೋ. ಹೋಗಲ್ಲೇ ಏನ್ ಹೋಗಲ್ಲೇ? ಇವನೇನು ಮೆಂಟ್ಲ ತೆಕಡಿಗೆ ಇಲ್ಲೇ ನಿಂತಿದ್ರೆ ನೀನ್ ಹೆಂಡ್ತಿನ ಗಟ್ಟಿಗೆ ತಗೊಂಡು ಮುತ್ಕೊಟ್ಬಿಡ್ತೀನಿ. ಹೋಗ್ತಾ ಬರೋ ಬಾರಲ್ಲೇ ಮೆಂಟ್ಲ ಮುಗ ಇದ್ದಂಗೆ ನನಗೆ ಮೆಂಟ್ ಅಂತೀಯ ನೀನು? ಬನ್ನಿ ಬನ್ನಿ ಮೇಡಮ್ ಇಲ್ಲಿ ಹೋಗಯ್ಯೋ. ತಡಿಕೆ ಅಂತ ಹೋಗು ಅಂತ ಹೇಳ್ತೇನೆ, ನನಗೆ ಹೋಗಲ್ಲ ಉಂಟು. ಕಾರ್ತಿಯಾಗ ಇಷ್ಟು ವರ್ಷದಲ್ಲಿ ಒಂದ್ಸಲಿನಾರು ನಾನು ಥೈಲ್ಯಾಂಡ್ ಹೋಗಿ ಬರ್ಬೇಕು. ತಾಯ್ನಾಡ್ ನೋಡ್ರ ಏನ್ರ ತಾಯ್ನಾಡ್ ನಿಮ್ಗೆ ಮಸಾಜ್ ಕೆಲ್ಸ ಮಾಡ್ರಲ್ಲಿ. ಇದ್ಯಾವ್ದು ಹೊಸ ಕಾರ್ ಇದ್ದಂಗದ? ಕಾರ್ ತೊಗೊಳ್ಳೋ ವಿಷಯ ನಮ್ಗೆ ಯಾರಿಗೂ ಹೇಳೇ ಇಲ್ಲ. ನನ್ ಕಾರ್ ಅಲ್ವಾ ಇದು, ನನ್ ರೆಗ್ಯುಲರ್ ಕಸ್ಟಮರ್ದು. ಸರಿ, ಅದನ್ನ ಯಾಕೆ ಇಲ್ಲಿಗೆ ತಂದೆ? ಅವ್ರ ಮಗಳು ಮದುವೆ ಅಂತೆ, ಆ ಕಾರ್ ಡೆಕೋರೇಷನ್ ಮಾಡ್ಬೇಕು ಅಂದ್ರು, ಅದಕ್ಕೆ ತಂದೆ. ಸರಿ, ಡೆಕೋರೇಷನ್ ಯಾರು ಮಾಡ್ತಾರೆ ಇವಾಗ ಇಲ್ಲಿ? ಅದಾ ನಿಲ್ಸಿ ಅಣ್ಣ. ಸಾಮಾನ್ಯಮ್ಮ ಅಣ್ಣ ಎಷ್ಟಾಯ್ತು? ನಾನ್ ಕೊಡ್ತೀನಿ ಅಮ್ಮ. ಅಯ್ಯೋ ಅಣ್ಣ ನಾನ್ ಕೊಡ್ತೀನಿ, ಸುಮ್ನೆ ನಾನ್ ಕೊಡ್ತೀನಿ ಅಮ್ಮ. ಕರೆಕ್ಟಾಗಿದ್ಯಾ? ಮೀನಮ್ಮ ನೀನ್ ಡೆಕೋರೇಟ್ ಮಾಡ್ಬೇಕಾದ್ರೆ ಕಾರ್ ಅಲ್ಲಿದೆ ಇನೋವಾ. ಹಾ ಸರಿ ಅಣ್ಣ. ಅಣ್ಣ ಓನರ್ ಏನಾದ್ರು ಡೆಮೋ ಕೊಟ್ಟಿದಾರಾ? ಹಾಗೇನು ಹೇಳಿಲ್ಲಮ್ಮ, ಕಾರ್ ಚೆನ್ನಾಗ್ ಕಾಣಿಸಿದ್ರೆ ಸಾಕು, ನೀನ್ ಮಾಡ್ತೀಯ ಮೇಡಮ್. ಸರಿ ನಾನ್ ನೋಡ್ಕೊಂತೀನಿ. ಬೀನಾ ಸೋರಿ ರಾಡಕ್ ಬಂದಿದ್ಯಾ? ಹಾಗೆಲ್ಲ ಏನು ಇಲ್ಲ ಅಕ್ಕ, ನಮ್ ಕೆಲ್ಸ ನಾವ್ ಮಾಡೋಣ ಬನ್ನಿ. ತಗೋ ಅಕ್ಕ. ಮೀನಾ ಇದೇ ಕಾರಲ್ವಾ? ಹಾ ಶುರು ಮಾಡಿ. ಸರಿ ಬಾ ನಡಿ ಹಂಗೆ. ಹಲೋ ಸರ್ ಹೇಳಿ. ಸರಿ ಸರ್ ಸರಿ ಸರ್ ಆಯ್ತು ಸರ್. ಓಕೆ ಸರ್, ಬರ್ತೀನಿ ಸರ್. ಬರೋ ಸರ್. ಏನೋ ನಡೀತದೆ ಹುಡುಗಿ? ಮದ್ವೆ ಕಾರ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಬಾ. ಏನಪ್ಪ ಚೀತಾ, ಏನೇನೋ ಶುರು ಹೊತ್ಕೊಂಡ್ಬಿಟ್ಟಿಗೆ ನೀನು. ಚೆನ್ನಾಗಿದ್ಯಪ್ಪ ಸೂರ್ಯ? ನಾನ್ ಚೆನ್ನಾಗಿದ್ದೀರಕ್ಕ. ಕಂಟ್ರೋಲ್ ಸೂರ್ಯ ಕಂಟ್ರೋಲ್. ಇಲ್ಲ 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 ಇಲ್ಲ, ಈ ಸರಿ ಯಾವ್ದೇ ಕಾರಣಕ್ಕೂ ನಾನು ಯಾಮಾರಬಾರ್ದು. ಇಲ್ಲ ಇಲ್ಲ ಯಾಮಾರಲ್ಲ 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 ಯಾಮಾರಲ್ಲ. ಯಾವುದೇ ಕಾರಣಕ್ಕೂ ಹತ್ರ ಹೋಗ್ಬಾರ್ದು, ಯಾವುದೇ ಕಾರಣಕ್ಕೂ ತಪ್ಕೋಬಾರ್ದು, ಮುತ್ಕೊಳ್ಬಾರ್ದು, ಮನೆಗ್ ಬಾತ ಕರಿಲೇಬಾರ್ದು. ಅದ್ ಯಾವ ಹುಡುಗಿನ ಹೋಗಿ ತಪ್ಕೊಂಡ್ರು ಅಂತ ಕೇಳ್ತಿದ್ದ ಅಣ್ಣ. ಅದ್ಯಾರೋ ಕಾಟನ್ ಪೇಟೆ ಕಾಮಾಕ್ಷಿ ತಳ್ಳಿಗೆ ಬೆಳ್ಳಿಗೆ ನೋಡೋದಕ್ಕೆ ಮೀನಾ ತರನೇ ಇದ್ಲು. ಏನೋ ತಪ್ಪು ಮಾಡ್ಬಿಟ್ಟೆ, ಮಿಸ್ಟೇಕ್ ಆಗೋಯ್ತು. ಇವಾಗ ನೋಡ್ತಿದ್ದ ಇಲ್ಲಿ ಇವಳು ನೋಡೋದಕ್ಕೆ ನನ್ ಮೀನಾ ತರನೇ ಇದ್ದಾಳೆ. ಸಿಸ್ಟರ್ ತರ ಕಾಣೋದಲ್ವೋ? ಅದು ಸಿಸ್ಟರೇ. ಹೌದಾ? ಏನೇ ಪದ್ಮಕ್ಕ, ತಿಂಡಿ ತಿಂದ್ಯಾ? ಪಕ್ಕದಲ್ಲೇ ಇದೀನಲ್ಲ ಮೀನಾ, ಅದ್ಯಾಕೆ ಕೂಗ್ತಾ ಇದೀಯಾ? ಕಿವಿ ಹೋಯ್ತು ನಂದು. ಈ ಪ್ಲಾನ್ ವರ್ಕೌಟ್ ಆಗೋ ತರ ಇದೆ. ಅಯ್ಯೋ ಅದೇ ಅಕ್ಕ, ತಿಂಡಿ ತಿಂದ್ಯಾ? ಅಯ್ಯಪ್ಪ ನನ್ ಕಿವಿ ಹೋಯ್ತು. ಅದನ್ನ ಎಷ್ಟ್ ಸಲ ಅಂತ ಕೇಳ್ತೀಯೇ? ಕೆಲ್ಸ ಮಾಡಿ. ಚಿತಾ, ನಾವು ಸರಿಯಾಗಿ ಅಂದ್ಕೊಂಡಿದೀವಪ್ಪ, ನಿಂದಾಯ್ತೇನಪ್ಪ, ನನ್ನನ್ ಕೇಳ್ತಿದ್ಯಾ? ಲೇ ದಡ, ಅದು ನಿನ್ ಕೇಳ್ತಾರಲ್ಲ ಕಡ. ನಂದು ತಿಂಡಿ ಆಯ್ತು ಅಕ್ಕ. ಇದ್ಯಾಕೆ ಬೆಳಗ್ಗೆ ಒಂದ್ ಇಡ್ಲಿ 2 ವಡಾ ರೈಸ್ ತಿಂದು ಅಲ್ಲೇ ಹೊಟ್ಟೆ ತುಂಬಾ? ಅಕ್ಕ ಇದು ಟ್ರ್ಯಾಕು ಬೇರೆನೇ ಬಿಡಿ, ಪ್ರಶ್ನೆ ನಿಮ್ಮನ್ನೇ ಕೇಳ್ತಾ ಇರೋ ತರ ಇರುತ್ತೆ. ಆದ್ರೆ ಆನ್ಸರ್ ಮಾಡ್ಬೇಕಾಗಿರೋರು ಬೇರೆಯವರೇ ಇದಾರೆ, ನೀವು ಅದಕ್ಕೆ ಆನ್ಸರ್ ಮಾಡ್ಬಾರ್ದು. ಓ
ಓಹೋ ಇದ ವಿಷಯ. ನಡಿಲಿ ನಡಿಲಿ. ಅದೇ ವಿಷಯ. ಅಯ್ಯೋ ಯಾಕ್ ಸುಮಕ್ಕ ಮುಖ ಬೇಜಾರಲ್ಲಿದೆ? ಹಾಗೇನಿಲ್ಲ ಮೀನಾ, ಖುಷಿಯಾಗಿ ಇದೀನಲ್ಲ. ಅಯ್ಯೋ ಅದನ್ನ ಹೆಂಗಾರ ಸುಮ್ನೆ ಇರು, ಹೋಗ್ಕೊಡ್ಗೆ. ನನ್ ಮುಖಕ್ಕೆ ಏನಾಗಿದೆ ಚಿತ್ತ? ಚೆನ್ನಾಗಿಲ್ವಾ? ನನಗೇನೋ ಸರಿಯಾಗಿ ಗೊತ್ತಾಗ್ತಿಲ್ಲ ಕಣ. ಸುಮ್ನೆ ಸುಳ್ಳು ಹೇಳ್ಬೇಡಿ ಅಕ್ಕ. ನಾನ್ ನೋಡ್ದೆ, ನನ್ ಜೊತೆ ಮಾತಾಡ್ದೆ, ಫುಲ್ ಡಲ್ ಆಗ್ಬಿಟ್ಟಿದ್ದೀರಾ. ಹಂಗೆಲ್ಲ ಏನಿಲ್ಲ, ನಾನ್ ಫುಲ್ ಖುಷಿಯಾಗಿ ಹ್ಯಾಪಿ ಆಗಿದ್ದೀನಮ್ಮ. ಹಾ ಗೊತ್ತಾಗ್ತಿದೆ. ಕಣ್ ನೋಡಿದ್ರೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಅನ್ಸ್ತಿದೆ. ರಾತ್ರಿ ಎಲ್ಲ ನನ್ ನೆನ್ಪಲ್ಲೇ ಕಳೀತಿದ್ದೀರಾ. ಹೌದು ಮೀನಾ, ನನ್ಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ ಅಣ್ಣ? ಹಂಗೆಲ್ಲ ಏನಿಲ್ಲ ಕಣ ಚಿತ್ತ. ಇವಾಗ ಫುಲ್ ಮನುಷ್ಯ ನಂದೇನೆ. ಆರಾಮ ಕೈ ಕಾಲೆಲ್ಲ ಫುಲ್ ಅಗಲ್ಸ್ಕೊಂಡ್ ಚಾಚ್ಕೊಂಡ್ ಮಲ್ಕೋತಾ ಇದೀನಿ ಗೊತ್ತಾ. ನಿದ್ದೆ ಮಾಡ್ತೀನಿ. ಹಂಗೂ ಅಕಸ್ಮಾತ್ ಏನಾದ್ರು ನಿದ್ದೆ ಬರ್ಲಿಲ್ಲ ಅಂತಂದ್ರೆ ಒಂದೇ ಒಂದು ಕ್ವಾಟ್ರು ಹೊಡೆದ್ರೆ. ಪದ್ಮಕ ದಿನ ಕೂಡ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕೆ ಮೀನಾ ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನಿನ್ನ ಕುಡ್ಕಿ ಅನ್ಕೊಂಡ್ಬಿಡ್ತಾರೆ. ಚಿತ್ತ, ಅದು ನಿದ್ದೆ ಬರ್ಲಿಲ್ಲ ಅಂತಂದ್ರೆ ಆ ತರ ಒಂದು ಔಷಧಿ ಇದೆ ಅಂತ ಹೇಳಿದೆ ಅಷ್ಟೇ ಕಣ. ಅಣ್ಣ ಚೆನ್ನಾಗಿದ್ದೀರಾ? ನೀನ್ ಇಲ್ಲೇ ಇದೇನಮ್ಮ, ಬಾಮ ಇಲ್ಲಿ. ವಿನಯ ಸಿಸ್ಟರ್ ಬನ್ನಿ ನೀವು ಇಲ್ಲಿ. ಮಿಸ್ ಮಾಡ್ದಂಗ್ ಬರ್ಬೇಕು. ಮಗನ್ ನಾಮಕರಣ ಆದಷ್ಟು ಬೇಗ ನೀನು ನಮ್ಮನ್ನ ನಿನ್ ಮಗು ನಾಮಕರಣ ಕರಿಯಪ್ಪ. ಹೋಗು ಮಾತಾಡ್ಸೋಗು ಸಿಸ್ಟರ್ನ. ಅದನ್ನ ಅವಳೇ ಮಾಡ್ಬೋದಲ್ಲ. ನೀನೇ ಅಲ್ವಾ ಅವ್ರ ಮನೆ ಬರ್ಬಾರ್ದು ಅಂತ ಹೇಳಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.